ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೆಂಡತಿ ಅನ್ನೋದು ಸಂಬಂಧಕ್ಕೊಂದು ಹೆಸರಷ್ಟೇ. ಆ ಸಂಬಂಧ ಉಸಿರಲ್ಲಿ ಬೆರ್ತೋದಾಗ ನಾವೆಷ್ಟೇ ಮಾಡಿದ್ರು ಕಡಿಮೆ ಅನ್ಸುತ್ತೆ. 100 ಸಲ ನೋಡಿದ್ರು ಇನ್ನೊಂದು ಸಲ ನೋಡಬೇಕು ಅನ್ಸುತ್ತೆ. ಜೊತೆಗೆ ಬದುಕ್ತಾ ಇದ್ರೆ ಒಂದು ಜನ್ಮ ಕಡಿಮೆ ಅನ್ಸುತ್ತೆ. ಅಂತ ನಗುನ ಸೆಲೆಬ್ರೇಟ್ ಮಾಡಬೇಕು ಅನ್ಸುತ್ತೆ. ಆ್ಯಂಡ್ ಆ ನಗುಗೆ ಯಾವಾಗಲೂ ನಾನೇ ಕಾರಣ ಆಗಬೇಕು ಅನ್ಸುತ್ತೆ. ಆ್ಯಂಡ್ ಅವಳನ್ನ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಜಗತ್ತಲ್ಲಿ ಏನೇ ಆದರೂ ಏನೂ ಕಾಣಲ್ಲ. ಕಾಣಿಸೋ ಮುಖ ಒಂದೇ, ಅಂತರ. ಕೇಳೋ ಹೆಸರು ಅಂತರ, ಆಡೋ ಮಾತು ಅಂತರ, ನನ್ನ ಇಡೀ ಜೀವನ ಅಂತರ ಅಂತರ ಅಂತರ. ಐ ಆಮ್ ಸಾರಿ. ನೀವು ಎದ್ದ ತಕ್ಷಣ ತುಂಬ ಕೊರೆದು ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ಅಯ್ಯೋ, ನೀವು ಸಾರಿ ಕೇಳಬೇಡಿ. ಪ್ರೀತಿ ಮಾಡೋರನ್ನ ನೋಡಿದ್ದೀನಿ, ಆದರೆ ಪ್ರೀತಿ ಮಾಡೋದನ್ನೇ ಇಷ್ಟೊಂದು ಪ್ರೀತಿಸೋರನ್ನ ಮೊದಲ ಸಲ ನೋಡ್ತಾ ಇದ್ದೀನಿ. ಓಕೆ, ನೀವು ರೆಡಿಯಾಗಿ ಬನ್ನಿ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ. ಕಾಫಿ. ನೀವಿಬ್ರು ಇನ್ನೂ ಸರಿ ಹೋಗಿಲ್ವಾ? ನಿಮ್ಮನ್ನೇ ಕೇಳ್ತಿರೋದು. ನೆನ್ನೆದನ್ನ ನೆನ್ನೆಗೆ ಬಿಡ್ಬೇಕು. ನೀವೇನೂ ಮುಂದುವರಿಸ್ತಾ ಇದ್ದೀರಲ್ಲ. ಚಿಕ್ಕ ಮಕ್ಳ ತರ ಜಗಳ ಆಡ್ತೀರಪ್ಪ. ನೀವೇನಾದ್ರೂ ನಿಮ್ಮ ಅಣ್ಣನ ಹತ್ರ ಮತ್ತೆ ಮಾತಾಡೋದಕ್ಕೆ ಹೋದ್ರೆ ನಾನು ಭದ್ರಕಾಳಿ ಆಗ್ಬೇಕಾಗತ್ತೆ. ಹುಷಾರ್. ನನ್ಗೊಂದು ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಚಿಕ್ಕವನಾಗ ಅವನಿಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನಾನು ದೊಡ್ಡವನು, ಮೈ ಮೇಲೆ ಬಿದ್ದು ಮಾತಾಡೋಕ್ಕಾಗತ್ತಾ? ವಯಸ್ಸಲ್ಲಿ ನಾನು ಚಿಕ್ಕವನಿರ್ಬೋದು, ಆದ್ರೆ ಕಾಮನ್ ಸೆನ್ಸ್ ಅನ್ನೋದು ನನಗೂ ಇದೆ. ಅದು ಇವನ್ಗಿಲ್ವೇ? ನನ್ಕಿಂತ ದೊಡ್ಡವನ ಈಗೋ ಜಾಸ್ತಿ ಇವನ್ಗೆ. ನೋಡಿದ್ರಾ, ಇಂಥವ್ನ ಹತ್ರ ಮಾತಾಡೋಕ್ಕಾಗತ್ತಾ? ಜಗಳ ಆಗಿದ್ದು ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ನನ್ನ ಬಣ್ಣ ಗೊತ್ತಾಗ್ತಿರ್ಲಿಲ್ಲ. ಏನೋ ಗೊತ್ತಾಗ್ತಿರ್ಲಿಲ್ಲ. ಬೈಲಾಗಿದ್ದು ನಿನ್ ಬಣ್ಣ. ಹೋಗಿ ಹೋಗಿ ನಿನ್ನ ಅಣ್ಣ ಅಂತ ಕರಿತೀನಲ್ಲ, ನನ್ ಕರಿಯಕ್ಕೆ ಅಸಹ್ಯ ಆಗುತ್ತೆ. ಏಯ್ ಪ್ರೇಮ್, ಏನೋ ಸಾಕು. ನೆನ್ನೆ ವಿಷಯನ ನೆನ್ನೆಗೆ ಬಿಟ್ಟಿರ್ತೀರಾ ಅನ್ಕೊಂಡೆ, ಆದ್ರೆ ನೀವ್ ನೋಡಿದ್ರೆ ಮುಂದುವರಿಸ್ತಾ ಇದ್ದೀರಲ್ಲ. ಈ ತರ ಜಗಳ ಆಡಿದ್ರೆ ಇದು ಮನೆ ಅನ್ಸ್ಕೊಳುತ್ತಾ? ನೀವೇ ಹೇಳಿ. ಇಂಥ ದುರಾಂಕಾರಿಗಳ ಹತ್ರ, ಹೆಂಡತಿ ಮಾತು ಕೇಳ್ಕೊಂಡು ಕುಣಿಯೋರ ಹತ್ರ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ನನಗೇನು ಹೇಳ್ಬೇಡಿ. ಐ ಆಮ್ ಸಾರಿ. ಹೋಗೋ. ನಿನ್ನ ಈ ತರ ನಾಟಕಗಳನ್ನ ನಾನು ಎಷ್ಟೊಂದು ನೋಡಿದ್ದೀನಿ. ಸಾರಿ ಲೀಲಾ ಅವರೇ. ಅಂತರ ಅವರೇ, ನೀವು ಕಂಫರ್ಟಬಲ್ ಆಗಿರಿ, ರಿಲ್ಯಾಕ್ಸ್ಡ್ ಆಗಿರಿ. ಚೇತನ ಅವರೇ, ಶುರು ಮಾಡಿ. ಮೇಡಮ್, ಮೆಡಿಟೇಷನ್ ಧ್ಯಾನ ಅಂದರೆ ಒಂದು ವಿಚಾರನ ಕಾನ್ಸಂಟ್ರೇಟ್ ಮಾಡೋಂಥದ್ದಲ್ಲ. ಮನಸ್ಸಿನಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ಹೊರಗಡೆ ಹಾಕೋದು ಅಂದರೆ ಝೀರೋ ಥಾಟ್. ಈಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ಹೊರಗಡೆ ಹಾಕಿ ಕಣ್ಮುಚ್ಚಿ. ನೀವು ಆ ಸ್ಟೇಟಸ್ಗೆ ಬರಬೇಕು ಅಂತಂದರೆ ಮೆಡಿಟೇಷನ್ ಮಾಡಬೇಕು. ಮೊದಲಿಗೆ ಬಲಗೈ ತಗೊಳ್ಳಿ, ಬಲಗೈ, ನಂತರ ಎಡಗೈ ಹೀಗಿಟ್ಕೊಳ್ಳಿ. ನಂತರ ಬೆರಳುಗಳನ್ನು ಸೇರಿಸಿ. ನೌ ಕ್ಲೋಸ್ ಯುವರ್ ಐಸ್. ಅಂತರ ಅವರೇ,
ನೀವೇನು ಯೋಚನೆ ಮಾಡ್ಬಿಡಿ, ನಿಮ್ಗೇನು ತೊಂದರೆ ಆಗಲ್ಲ, ನಾನಿದ್ದೀನಿ, ಆರಾಮಾಗಿ ಕಣ್ಮುಚ್ಚಿ. ಮೇಡಮ್, ನಿಧಾನವಾಗಿ ಉಸಿರಾಡಿ. ಅಂದ್ರೆ ಅರ್ಜೆಂಟ್ ಏನಿಲ್ಲ, ಟೇಕ್ ಯುವರ್ ಟೈಮ್, ಆರಾಮಾಗಿ ಬ್ರೀತ್ ಮಾಡಿ, ಸ್ಲೋಲಿ ಸ್ಲೋಲಿ. ನಾನು ಮಾಡ್ತೀನಿ, ನೀವು ತೊಂದರೆ ತಗೋಬೇಡಿ. ಓಕೆ ಓಕೆ, ಅದು ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತ ಹಾಗೆ ಹೇಳಿದೆ ಅಷ್ಟೇ. ಮೇಡಮ್ ಪ್ಲೀಸ್ ಕ್ಯಾರಿ. ಮೇಡಮ್, ಮೊದಲು ನಿಮ್ಮ ಸುತ್ತ ಯಾರೂ ಇಲ್ಲ ಅಂತ ಫೀಲ್ ಮಾಡಿ. ನೀವಿರುವಂತಹ ಜಾಗನ ನೀವು ನಿಧಾನವಾಗಿ ಮರೀತಾ ಬನ್ನಿ. ಮರೀತಾ ಈಗ ನೀವು ಕೇಳ್ತಾ ಇರೋ ಎಲ್ಲ ಸೌಂಡ್ಗಳನ್ನು ನೆಗ್ಲೆಕ್ಟ್ ಮಾಡಿ. ನನ್ನ ವಾಯ್ಸ್ ಬಿಟ್ಟು ನಿಮಗೆ ಏನೂ ಕೇಳ್ತಾ ಇಲ್ಲ, ಆ ರೀತಿ ಫೀಲ್ ಮಾಡಿ. ಉಸಿರಾಟದ ಸ್ಪೀಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರಾಡಿ. ನಿಮ್ಮ ಜೀವನದಲ್ಲಿ ಏನೇ ನಡೆದಿರಲಿ, ಎಂಥ ಘಟನೆಗಳೇ ಆಗಿರಲಿ, ಅದನ್ನೆಲ್ಲ ನಿಧಾನವಾಗಿ ಮರೀತಾ ಬನ್ನಿ. ಚೇತನ್ ಅವರೇ, ಏನು ಹೇಳ್ತಾ ಇದ್ದೀರಾ? ಅವ್ರಿಗೆಲ್ಲ ನೆನಪಾಗಬೇಕು ಅಂದ್ರೆ ನೀವೆಲ್ಲ ಮರೀರಿ ಅಂತ ಹೇಳ್ತಾ ಇದ್ದೀರಾ? ಸರ್, ಅದು ಈ ಮೂಮೆಂಟಿಗೆ ಮಾತ್ರ. ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನ್ ಬೇಕಾಗಿದೆ, ಅದಕ್ಕೆ ಆ ರೀತಿ ಹೇಳಿದೆ. ಓಕೆ ಓಕೆ, ಕ್ಯಾರಿ ಆನ್. ಒಂದೇ ಸಲ ಮನಸ್ಸಿನಲ್ಲಿರುವಂತಹ ಎಲ್ಲ ಥಾಟ್ಸ್ಗಳನ್ನು ತೆಗೆದು ಹಾಕೋಕ್ಕಾಗಲ್ಲ. ನಿಮಗೆ ಇಷ್ಟವಾದಂತಹ ಜಾಗ, ನಿಮಗೆ ಇಷ್ಟವಾದಂತಹ ಅಡಿಗೆ, ನಿಮಗೆ ತುಂಬ ಇಷ್ಟ ಆಗಿರೋರು ಕಾಣಿಸ್ಬೋದು, ಅವರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಬನ್ನಿ. ಅಂತರ ನಿನ್ನ ಆರೋಗ್ಯ. ಆ ಹೆಸರು ಕೇಳಿ ಕೇಳಿ ನನ್ನ ತಲೆ ಚಿಟ್ಟಿ ಹಿಡಿತಾ ಇದೆ. ಇದೇ ಫೋಟೋ ಮುಂದೆ ನಿಮ್ ಗಂಡ ಅದೆಷ್ಟೋ ಸ್ಪೆಷಲ್ ಮೂಮೆಂಟ್ಸ್ ನ ಶೇರ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಈ ಫೋಟೋ ಅವ್ರ ನಗು ನೋಡಿದೆ, ಅವ್ರ ಅಳು ನೋಡಿದೆ, ಅವ್ರ ದುಃಖ ನೋಡಿದೆ. ಈ ಫೋಟೋದಲ್ಲಿ ಅವ್ರ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಬೆರೆತು ಹೋಗಿದೆ ಅಕ್ಕ. ಫೋಟೋಸ್ ನೋಡಿ, ಎಷ್ಟು ಚೆನ್ನಾಗಿದ್ದೀರಾ, ಎಷ್ಟು ಅನ್ಯೋನ್ಯವಾಗಿದ್ದೀರಾ. ನಮ್ಮಪ್ಪ ಅಮ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ಎಜೆ ಗಂಡ ಹೆಂಡತಿ. ನಾನು ನಿಮ್ಮನ್ನ ಅಂತರ ಅಂತ ಕರಿಬೋದು. ಇವ್ರ ಬಗ್ಗೆ ಬರ್ತಿರೋ ಥಾಟ್ಸ್ನ ನನ್ನಿಂದ ತೆಗ್ದಾಕೋಕೆ ಆಗ್ತಿಲ್ಲ. ಎಷ್ಟೇ ಅವಾಯ್ಡ್ ಮಾಡಿದ್ರು ಇವ್ರ ಮುಖ ನನ್ನ ಕಣ್ಮುಂದೆ ಬರ್ತಿದೆ. ಆಗ್ತಿಲ್ಲ, ನನಗಾಗ್ತಿಲ್ಲ. ಎಲ್ಲ ಥಾಟ್ಸ್ಗಳನ್ನು ತೆಗಿತಾ ಬನ್ನಿ. ಒಂದೊಂದೇ ಥಾಟ್ಸನ್ನು ನಿಮ್ಮ ಮನಸ್ಸಿನಿಂದ ಹೊರಗಡೆ ಹಾಕಿ. ಏಜೆ ಎಷ್ಟು ಸೆನ್ಸಿಟಿವ್ ಇದ್ದಾರೆ, ನೋಡೋದಕ್ಕೆ ತುಂಬ ಸ್ಟ್ರಿಕ್ಟ್ ಅನ್ನಿಸ್ತಾರೆ, ಆದರೆ ಮನ್ಸು ಮಾತ್ರ ಮಗು ಥರ. ನನ್ನ ಲೈಫಲ್ಲೇ ಇಂಥ ವ್ಯಕ್ತಿನ ನೋಡಲಿಲ್ಲ. ಎಲ್ಲ ಥಾಟ್ಸ್ಗಳನ್ನು ಹೊರಗಡೆ ಹಾಕಿದ ಮೇಲೆ ಅದ ಏನಾಗ್ತದೆ? ಅಯ್ಯೋ ಓಕೆ, ಐ ಕಾಂಟ್ ಡೂ ದಿಸ್. ಸಾರಿ, ನನಗಿದಾಗ್ತಿಲ್ಲ. ಸಾರಿ. ಅಂತರ ಅಂತರ ಮೇಡಮ್, ಏನು ಹೀಗಾಯ್ತು? ಸರ್, ಏನು ಯೋಚನೆ ಮಾಡಬೇಡಿ, ಇದು ಫಸ್ಟ್ ಟೈಮ್ ಅಲ್ವಾ, ನಿಧಾನವಾಗಿ ಅಭ್ಯಾಸ ಆಗುತ್ತೆ.
ಓಕೆ ಮೇಡಮ್, ನಾಳೆನೂ ಬನ್ನಿ, ಮಿಸ್ ಮಾಡಬೇಡಿ. ಖಂಡಿತ. ಎಲ್ಲರದು ಕಾಫಿ ಆಗಿದೆ, ನಿಮ್ಮಿಬ್ರದ್ದು ಮಾತ್ರ ಆಗಿರಲಿಲ್ಲ ಅಂತ ಅತ್ತೆ ಹೇಳಿದ್ರು. ತಗೊಳ್ಳಿ. ನನಗೆ ಬೇಡ. ಯಾಕೆ? ಇಷ್ಟ ಇಲ್ಲ. ಕಾಫಿ ಇಷ್ಟ ಇಲ್ಲ ಅಂದರೆ ಟೀ ಮಾಡ್ಕೊಂಬರ್ಲ? ನನಗೆ ನೀವೇನೇ ಕೊಟ್ಟರು ಇಷ್ಟ ಆಗಲ್ಲ. ಯಾಕೆ? ನಾನೇನು ಮಾಡಬಾರ್ದ? ಯಾಕಪ್ಪ ಹೀಗೆ ಮಾತಾಡ್ತಾ ಇದೀಯಾ? ಲಕ್ಷ್ಮಿ, ನೀನು ಸುಮ್ಮನೆ ಬಾ. ಒತ್ತಾಯ ಮಾಡಿಕೊಡೋದಕ್ಕೆ ಇಲ್ಲಿ ಯಾರು ಮಕ್ಕಳಲ್ಲ. ಒತ್ತಾಯ ಮಾಡೋದು ಬೇಕಾಗೂ ಇಲ್ಲ. ನನ್ನ ಗಂಡ ನಾನು ಮಾಡಿರೋ ಕಾಫಿನೇ ಕುಡಿಯೋದು, ಅದಕ್ಕೆ ಅವ್ರಿಗೆ ಬೇರೆ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಸರು, ಒಂದೇ ಮನೇಲಿ ಇದ್ಕೊಂಡು ನೀನು ಎರಡೇ ಡೊಲೆ ಹಚ್ಬೇಕು ಅಂತ ಅನ್ಕೋತಾ ಇದ್ಯಾ? ಎಷ್ಟೋ ಫ್ಯಾಮಿಲಿಲಿ ದೊಡ್ಡ ದೊಡ್ಡ ಜಗಳ ಆದ್ರೂ ಅವರೆಲ್ಲ ಮತ್ತೆ ಒಂದಾಗ್ತಾರೆ. ಆದ್ರೆ ನೀವುಗಳು ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು. ನಿಮಗೆ ಯಾಕ್ರಿ ನಮ್ಮ ಸಂಸಾರದ ವಿಷಯ? ಅಷ್ಟಕ್ಕೂ ನಮ್ಮ ಮನೆಗೂ ನಿಮಗೂ ಏನ್ ಸಂಬಂಧ? ಬಂದ್ಬಿಟ್ರು ನಮ್ಮ ಫ್ಯಾಮಿಲಿ ಮಧ್ಯೆ ಮೂಗು ತೋರಿಸೋದಕ್ಕೆ. ಸರು, ಸರಿಯಾಗಿ ಮಾತಾಡಮ್ಮ. ಲೀಲಾಗಿ ಪ್ರಶ್ನೆ ಕೇಳ್ತಾ ಇದೀಯಾ? ಹೌದು, ಈಗಲೂ ನಾನು ಅದೇ ಪ್ರಶ್ನೆ ಕೇಳ್ತೀನಿ. ಲೀಲಾಗೂ ಈ ಮನೆಗೂ ಏನ್ ಸಂಬಂಧ? ಸಂಬಂಧ ಇಲ್ಲದೆ ಇರೋರು ಸಂಬಂಧಿಕರ ಬಗ್ಗೆ ಮಾತಾಡೋದಕ್ಕೆ ಬರಬಾರ್ದು. ಲೀಲಾಗೂ ಈ ಮನೆಗೂ ಸಂಬಂಧ ಇಲ್ವಾ? ಸಂಬಂಧ ಇದೆ. ಏನ್ ಸಂಬಂಧ ಇದೆ ಅಜ್ಜಿ? ಲೀಲಾ ನನ್ನ ಮಗನ ಹೆಂಡತಿ, ಅಂದ್ರೆ ನನ್ನ ಸೊಸೆ. ಎಲ್ಲಿವರೆಗೂ ಇವ್ರು ನಿಮ್ ಸೊಸೆ? ಅಂತರಾತೆಗೆ ನೆನಪು ಬರೋವರೆಗೂ ಮಾತ್ರ. ಆಮೇಲೆ ಇವ್ರ ಜಾಗ ಯಾವುದು ಅಂತ ಇವ್ರಿಗೆ ಗೊತ್ತಾಗತ್ತೆ. ಅಜ್ಜಿ ಒಂದ್ ನಿಮಿಷ. ಅಯ್ಯೋ ಪಾಪ, ಅಜ್ಜಿ ಬೇಜಾರ್ ಮಾಡ್ಕೊಂಡು ರೂಮಿಗೆ ಹೊರಟೋದ್ರು. ಇವರಿಂದ ಇನ್ನೂ ಅದು ಯಾರ್ಯಾರಿಗೆ ಬೇಜಾರಾಗಿ ಹೊರಗೆ ಹೋಗ್ತಾರೋ ಏನೋ. ನೋಡಿ, ಇಬ್ರಲ್ಲಿ ಒಬ್ರಿಗೂ ನನ್ನ ಮನೆಯಿಂದ ಆಚೆ ಹೋಗೋಕ್ ಬಿಡಲ್ಲ. ಈ ಮನೆ ಮುರಿಬಾರ್ದು. ಲಕ್ಷ್ಮಿ, ಒಬ್ರು ಸೋತ್ರೇನೆ ತಾನೇ ಸಂಸಾರ. ಪ್ರೇಮ್, ನಂಗೆ ಗೊತ್ತು ನಿಮಗೆ ಸರು ಮಾತಾಡಕ್ ಬಿಡ್ತಿಲ್ಲ ಅಂತ. ಆದ್ರೆ ಪ್ಲೀಸ್ ನೀವು ಮಾತಾಡ್ಸಿ. ಪ್ರೇಮ್, ಪ್ಲೀಸ್ ಪ್ರಮೋದ್ನ ಮಾತಾಡ್ಸಿ. ಪ್ರಮೋದ್, ಪ್ಲೀಸ್ ಪ್ರೇಮ್ ಹತ್ರ ಮಾತಾಡಿ. ನನಗೂ ಈ ಮನೆ ಖುಷಿಯಾಗಿರ್ಬೇಕು ಅಂತ ಆಸೆ. ಆದರೆ ನನ್ನ ಮಾತು ಯಾರು ತಾನೇ ಕೇಳ್ತಾರೆ ಹೇಳಿ? ನೋಡಿ, ಆ ಲೀಲಾ ನಿಮ್ಮನ್ನ ಕಾಡ್ತಾಳೆ, ಬೇಡ್ತಾಳೆ, ಕಣ್ಣೀರು ಹಾಕೋತಾಳೆ, ಇಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ, ಏಜೆ ಬೇಜಾರಾಗ್ತಾರೆ, ಅದು ಇದು ಅಂತೆಲ್ಲ ಪ್ರೆಷರ್ ಕ್ರಿಯೇಟ್ ಮಾಡ್ತಾಳೆ. ಅವಾಗ ನೀವು ಅವಳ ಮಾತಿಗೆ ಏನಾದರೂ ಕರಗಿ ಹಲ್ಕಿಸ್ಕೊಂಡು ಅಣ್ಣ ಅಂತ ಹೋದ್ರೆ ಸರಿ ಇರೋದಿಲ್ಲ. ಇಲ್ಲ ಬೇಬಿ, ಅಪ್ಪ ಬೇಜಾರು ಮಾಡ್ಕೊಂಡ್ರೆ ನಾನು ಹೇಗೆ ಸುಮ್ಮನೆ ಇರಲಿ ಹೇಳು? ಅದು ಅಲ್ಲದೆ ನಾವು ಜಗಳ ಆಡಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಅವ್ರು ನಮ್ಮನ್ನ ಇನ್ನೂ ಕೇಳಿಲ್ಲ. ಅವ್ರಿಗೆ ವಿಷಯ ಗೊತ್ತಾಯ್ತು ಅಂತಂದ್ರೆ ಅವ್ರು ಎಷ್ಟು ನೊಂದ್ಕೋತಾರೆ ಗೊತ್ತಾ? ಅದಕ್ಕೆ ಅಪ್ಪನಿಗೋಸ್ಕರ ನಾನು ಪ್ರಮೋದ್ ಜೊತೆ ಮಾತಾಡಲೇಬೇಕು.
ಇದೆಲ್ಲ ಲೀಲಾ ಅವ್ರಿಗೆ ಅರ್ಥ ಆಗ್ತಿರೋದು, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಬೇಬಿ? ಅಬ್ಬಬ್ಬಬ್ಬಬ್ಬಬ್ಬ, ಆಗ್ಲೇ ಆ ಲೀಲಾ ನಿಮ್ಮನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಲು ಅಲ್ವಾ? ಹೋಗಿ ಹೋಗಿ ಅವಳ ಕಾಲ ಹತ್ರ ಕುತ್ಕೊಂಡು ಭಜನೆ ಮಾಡಿ ನನ್ ಮುಂದೆನೆ ಆ ಲೀಲಾ ಪರವಾಗಿ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಚಿಚಿ, ಅಸಹ್ಯ ಅಸಹ್ಯ. ಬೇಬಿ ಪ್ಲೀಸ್ ನನ್ನ ಮಾತು ಕೇಳು. ಕೇಳಲ್ಲ ಕೇಳಲ್ಲ ಕೇಳಲ್ಲ. ನಿಮ್ಗೆ ಆ ಲೀಲಾ ಮಾತೆ ದೊಡ್ಡದಾಗೋಯ್ತಲ್ವಾ? ಕಟ್ಕೊಂಡಿರೋ ಹೆಂಡತಿ ಮಾತಿಗೆ ಬೆಲೆನೇ ಇಲ್ಲ ಅಲ್ವಾ? ನಿಮ್ಗೆಲ್ಲ ಅಷ್ಟೇನೆ, ಕಂಡೋರ್ ಮನೆ ನೀರು ಪಾಯಸ ಅನ್ಸುತ್ತೆ, ನಮ್ಮನೆ ಪಾಯಸ ಕಹಿ ಆಗೋಗ್ಬಿಡತ್ತೆ ಅಲ್ವಾ? ನಿಮ್ ಬುದ್ಧಿನೇ ಎಷ್ಟು. ಆ ಲೀಲಾ ಎಂತ ದೊಡ್ಡ ಮಾಟಗಾತಿ ಗೊತ್ತಾ ನಿಮ್ಗೆ? ನನ್ನ ಲೈಫಲ್ಲಿ ನಾನು ಯಾರ ಬಗ್ಗೆನೂ ಕೆಡ್ದಾಗ ಮಾತಾಡಿಲ್ಲ. ನನ್ನಂತ ಒಳ್ಳೆ ಮನ್ಸಿರೋಳು ಆ ಲೀಲನ್ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕಾಗಿತ್ತು. ನಾನು ದುರ್ಗಾ ಅಕ್ಕ ಅವಳಿಂದ ಎಷ್ಟು ನೊಂದಿದೀವಿ ಅಂತ ನಿಮಗೆಲ್ಲ ಅರ್ಥ ಆಗುತ್ತೆ. ಅಷ್ಟೇ, ನನಗೆ ಗೊತ್ತು, ನಾನು ಒಂಟಿ ಆಗ್ಬಿಟ್ಟೆ. ನನ್ನ ಹಣೆ ಬರನೇ ಇಷ್ಟು. ಆಯ್ತು ಆಯ್ತು ಆಯ್ತು, ನಾನು ಏನು ಮಾತಾಡಲ್ಲ, ಓಕೆನಾ? ಆದ್ರೆ ಅಪ್ಪ ಬೇಜಾರಾಗ್ತಾರೆ ಅನ್ನೋದೇ ಒಂದು ಯೋಚನೆ. ಅವ್ರಿಗಿನ್ನೂ ಗೊತ್ತಾಗಿಲ್ವಲ್ಲ, ಗೊತ್ತಾದಾಗ ಏನಾದರೂ ಮಾಡೋಣ. ಇವಾಗ ನಾನು ಹೇಳೋದಕ್ಕೆ ಹೂ ಅನ್ನಿ. ಅಜ್ಜಿ, ಏನಮ್ಮ ಲೀಲಾ? ಈಗ ನಾನು ಮಾತಾಡಲ್ಲ, ಮಾತಾಡೋದೇನಿದ್ರು ಅವರು. ಈ ಮುದುಕೆ ಹತ್ರ ಮಾತಾಡೋ ಅಂಥದ್ದು ಏನಿದೆಯಪ್ಪ? ನೀವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀರಾ. ನನ್ನ ಹತ್ರ ಮಾತಾಡೋ ಅಂಥದ್ದು ಏನಿಲ್ಲ, ಹೋಗಿ. ಪ್ರಮೋದ್, ಹತ್ರ ಹೋಗಿ ಮಾತಾಡಿ. ಅಜ್ಜಿ ಪಾಪ ನೊಂದ್ಕೊಂಡಿದ್ದಾರೆ, ಹೋಗಿ. ಅಜ್ಜಿ ಕೋಪನಾ? ಅಜ್ಜಿ ನನ್ನ ಮುಖನೂ ನೋಡಲ್ವಾ? ಅಯ್ಯಯ್ಯೋ, ನಾನು ಚಿಕ್ಕವಳಪ್ಪ, ನನ್ನ ಮಾತು ಎಲ್ಲಿ ನಡೆಯತ್ತಿ ಮನೇಲಿ? ನೀವೆಲ್ಲ ತುಂಬ ದೊಡ್ಡವರು. ಜಗಳ ಆಡ್ತೀರಾ, ಕತ್ತಿನ ಪಟ್ಟಿ ಹಿಡ್ಕೊಂಡು ಕಿತ್ತಾಡ್ತೀರಾ. ಮುಂದೆ ಒಂದಿನ ಹೊಡೆದಾಡ್ಲೂಬಹುದು. ಇದನ್ನೆಲ್ಲ ನೋಡೋಕ್ಕೆ ನನ್ನ ಕಣ್ಣಿಂದ ಸಾಧ್ಯ ಇಲ್ಲಪ್ಪ. ಅದಕ್ಕೆ ನನ್ನ ಪಾಡಿಗೆ ನಾನು ರೂಮಲ್ಲೇ ಇದ್ದು ಬಿಡ್ತೀನಿ. ನನ್ನನ್ನು ಬಿಟ್ಬಿಡ್ರಪ್ಪ ನೀವು. ಏನಾಯ್ತು ಮೇಡಮ್? ಯಾಕೆ ಡಿಸ್ಟರ್ಬ್ ಆಗಿದ್ದೀರಾ? ನಾನಾ? ಇಲ್ವಲ್ಲ, ನಿಮ್ಮ ಜೊತೆ 5-6 ವರ್ಷದಿಂದ ಇದ್ದೀನಿ ಮೇಡಮ್. ನೀವು ಯಾವಾಗ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೂ ನನ್ನ ಹತ್ರ ಹೇಳಬಾರ್ದು ಅಂತ ಅನಿಸಿದ್ರೆ ಓಕೆ, ಬಟ್ ಹೇಳಿದರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ ಮೇಡಮ್. ರೂಪಾ, ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದು ಏನಿದೆ ಹೇಳು? ಅವ್ರು ನನ್ನನ್ನು ಮೆಡಿಟೇಷನ್ ಮಾಡೋಕೆ ಅಂತ ಕರ್ಕೊಂಡೋಗಿ ಕೂರಿಸಿದ್ರು. ನಾನು ಮೆಡಿಟೇಟ್ ಮಾಡೋಣ ಅಂತ ಕೂತ್ಕೊಂಡೆ. ಕಣ್ಣು ಮುಚ್ಕೊಂಡಾಗ ಅವ್ರು ನನ್ನ ಬಗ್ಗೆ ಕೇರ್ ಮಾಡಿದ ರೀತಿ, ಲೀಲಾ ಅವ್ರ ಬಗ್ಗೆ ಹೇಳಿದ್ದು, ನಮ್ಮಿಬ್ಬರು ಸಂಬಂಧದ ಬಗ್ಗೆ ಎಲ್ಲನೂ ಕಣ್ಮುಂದೆ ಬರ್ತಿದೆ. ಹಳೇದೇನಾದರೂ ನೆನಪಾಯ್ತಾ ಮೇಡಮ್? ನನಗೆ ಯಾವುದೂ ನೆನಪಾಗಲಿಲ್ಲ ರೂಪಾ. ಆದರೆ ನಾನು ಈ ಮನೆಗೆ ಬಂದಾಗಿಂದ ಅವ್ರು ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ದಾರೆ. ನನಗೇನಾದರೂ ಆದರೆ ಅದೆಷ್ಟು ನೊಂದ್ಕೋತಾರೆ, ನನಗೋಸ್ಕರ ಅದೆಷ್ಟು ಒದ್ದಾಡ್ತಿದ್ದಾರೆ, ಇದೆಲ್ಲ ಕಣ್ಮುಂದೆ ಬರ್ತಿತ್ತು. ಅದಕ್ಕೆ ಮೆಡಿಟೇಟ್ ಮಾಡೋಕ್ಕಾಗದೆ ಓಡ್ ಬಂದ್ಬಿಟ್ಟೆ. ಮೇಡಮ್, ಈಗಲಾದರೂ ನಂಬ್ತೀರಾ ಏಜೆ ಸರ್ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ?
ರೂಪಾ, ನನಗೆ ಯಾವುದು ನೆನಪೇ ಆಗದೆ ಇವ್ರು ಹೇಳೋ ವಿಷಯಗಳು ನನಗೆ ಯಾವುದು ಕನೆಕ್ಟ್ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ನಿಮಗೆ ಕನೆಕ್ಟ್ ಆಗದೆ ಇರ್ಬೋದು ಮೇಡಮ್, ಆದರೆ ನಿಮ್ಮ ಮನಸ್ಸಿಗೆ ಆಲ್ರೆಡಿ ಕನೆಕ್ಟ್ ಆಗ್ತಾ ಇದೆ. ಅಷ್ಟಿಲ್ಲದೆ ಈ ಮನೆಗೆ ನೀವು ಹೇಗೆ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಆಯಿತು? ಇದರ ಅರ್ಥ ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳು ನಿಮ್ಮ ಹೃದಯಕ್ಕೆ ಗೊತ್ತಿರುತ್ತೆ ಅಂತ. ಇನ್ಮೇಲಿಂದ ನೋಡಿ ಮೇಡಮ್, ಎಲ್ಲ ನಿಧಾನಕ್ಕೆ ಶುರು ಆಗುತ್ತೆ. ಇರಬಹುದು, ಇಲ್ಲದೇನೂ ಇರಬಹುದು. ಆದರೆ ನನ್ನ ಲೈಫಲ್ಲಿ ಯಾವುದೇ ಡೆವಲಪ್ಮೆಂಟ್ ಆದರೂ ಅದಕ್ಕೆ ಕಾರಣ ಲೀಲಾನೇ. ಅವಳು ನನ್ನ ಬಗ್ಗೆ ತೋರಿಸ್ತಾ ಇರುವಂಥ ಸ್ನೇಹ, ಹೇಜಿ ಅವರು ನನ್ನ ಬಗ್ಗೆ ತೋರಿಸ್ತಾ ಇರುವಂಥ ಕೇರಿಂಗು ಎಲ್ಲ ಒಟ್ಟಾಗಿ ನನ್ನನ್ನು ಬದಲಾಯಿಸ್ತಿರ್ಬೋದು ಅಂತ ಅನ್ಸೋಕೆ ಶುರುವಾಗಿದೆ. ಬಟ್ ಎಲ್ಲನೂ ಹತ್ರ ಆಗಬೇಕು ಅಂದರೆ ನನಗೆ ನೆನಪಾಗಬೇಕು. ಇಲ್ಲ ಅಂದರೆ